ಜನ ಸೇರೋರೆ ಒಂದು ಅವಕಾಶ ಮಾಡಿಕೊಳ್ಳಿ ದಯವಿಟ್ಟು. ನೋಡೋಕ್ಕೆ ಪೊಲೀಸ್ ಅಧಿಕಾರಿಗಳು ದಯವಿಟ್ಟು ಒಂದು ಅವಕಾಶ ಮಾಡಿಕೊಡ್ಬೇಕು ಸರ್. ಗಿಲ್ಲಿ ನೋಡೋಕೆ ಸರ್ ದಯವಿಟ್ಟು ಅವಕಾಶ ಮಾಡೋಕೆ ಬಿಡ್ತಾ ಇಲ್ಲ. ಎಲ್ಲ ಕಡೆ ಸುಮಾರು ಉತ್ತರ ಕರ್ನಾಟಕ ಪ್ರತಿಯೊಂದು ಅವ್ರು ಕರಾವಳಿ ಭಾಗದಿಂದ ಬಂದರೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಬಟ್ ಅವ್ರಿಗೊಂದು ಸ್ಟ್ಯಾಂಪ್ ಪ್ಯಾಡ್ ಆಗಿದೆ, ಅವ್ರಿಗೊಂದು ಹೇಳ್ತಿರ್ತಾರೆ RCB ಸ್ಟ್ಯಾಂಪ್ ಹೆಚ್ಚು ಕಡಿಮೆ ಆಗುತ್ತೆ ಫ್ಯಾನ್ಸ್ ಕ್ಯಾಂಪ್ ಅವ್ರಿಗೊಂದು ಏನಿಲ್ಲ ಸರ್. ಒಂದು ನೋಡ್ಕೊಂಡು ನೋಡ್ತಾರೆ ಯಾರು ಏನು ಎಲ್ಲ ಅಭಿಮಾನಿಯಿಂದ ಬಂದಿರೋ ಸರ್. ಒಂದು ಅವಕಾಶ ಮಾಡ್ಕೊಳ್ಳಿ. ಯಾರು ಎಲ್ಲ ಅಭಿಮಾನಿಗಳು ಅರ್ತೂರಿಂದ ಬಂದವ್ರೆ, ಒಂದು ಅಭಿಮಾನಗೋಸ್ಕರ ಬಂದವರು ಸರ್. ಕಪ್ ಗೆಲ್ಲಿದೆ ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಸರ್, ತುಂಬಾ ಖುಷಿ. ಇಲ್ಲಿ ಅರ್ಚೂರೇ ಹೊಡಿತಾರೆ ಸರ್. ದಯವಿಟ್ಟು ಏನು ಅರ್ಚೋದು ಬೇಡ, ಅರ್ಚೂರೇ ಹೊಡೆದು ಬಿಡ್ತಾರೆ. ಈಗ ಆ ಕೆಲಸ ಆಗ್ಬಿಟ್ಟದೆ. ನಾವು ಇದು ನಿಮಗೆ ಇಂಟ್ರೂ ಕೊಡ್ತಾರೆ ದೇವ್ರಿಗೆ 5-6 ಸರಿ ಕೊಡ್ತೀವಿ. ಸುವರ್ಣ ನ್ಯೂಸ್ TV ನಂಗೆಲ್ಲ ಕೊಟ್ಟವಿ. ಅರ್ಚೂರೇ ಅಲ್ಕ ಹೊಡಿತಾರೆ. ಸೈಲೆಂಟ್ ಆಗಿದ್ದೀವಿ. ಅವ್ರು ಗೆದ್ದವ್ರೆ. ಅವ್ರು ನಾಳೆ ಬರ್ತಾರೆ ಮಳವಳ್ಳಿಗೆ. ನಾವು ರಾಮನಗರದವ್ರೆ ದಡಪುರ್ಗೆ ನಾವು ರ್ಯಾಲಿಗೆ ಹೋಗಕ್ಕೂ ರೆಡಿ ಆಗಿ. ಸುಮಾರು ನಮ್ಮ ಟೀಮೇ ಸರ್ 150-200 ಜನ ಬಂದು ಆರಾಮ್ಸಿ ಮಧು ಟೀಮ್ ಇತ್ತಾವಿಂದನೂ ಬಂದು ಆರಾಮ್ಸಿ ಮಧು ಅವರು ಅಲ್ಲಿ ಮಾತಿಗೆ ಬಂದರೆ ಬೈಕ್ ರ್ಯಾಲಿ ಎಲ್ಲ ಇರುತ್ತೆ, ಕ್ರೌಡ್ ಇರುತ್ತೆ, ಹೆಲ್ಮೆಟ್ ಹಾಕಿರಲ್ಲ, ಹೆಚ್ಚು ಕಡಿಮೆ ಆಗ್ದಂಗೆ ಅದು ಗಿಲ್ಲಿ ಕೆಟ್ಟೆಸ್ಟ್ ಆಗ್ಬೋದು. ಅದೇನೆ ಸರ್, ಅದೇನೆ ಸರ್. ನಟರಿಗೆಲ್ಲ ಏನೇನು ಆಗಿದೆ ಸತ್ಯ ಸರ್. ನೋಡಿದ್ದೀರಾ? ಅದೇ ಸರ್. ಈ ಥರ ಈ ವಿಚಾರದ ಸ್ಮ್ಯಾಚ್ಗಳು ಯಾವ ಥರ ಎಚ್ಚೆತ್ಕೋಬೇಕು? ಎಚ್ಚೆತ್ತವಾಗಿ ರೋಡ್ ಆಗಿರ್ಬೋದು, ಅಷ್ಟು ಡ್ರ್ಯಾಗ್ ಮಾಡೋದಾಗಿರ್ಬೋದು, ಕಾರು ಬೈಕ್ ಓಡಿಸೋದಾಗಿರ್ಬೋದು, ಒಬ್ಬ ಗಿಲ್ಲಿಗೆ ಅದು ಕೆಟ್ಟೆಸ್ಟ್ ಬರುತ್ತಲ್ಲ ಮುಂದೊಂದು. ಸತ್ಯ ಸರ್. ಅದರಿಂದ ನಾವು ಯಾವ ಥರ ಎಚ್ಚೆತ್ಕೋಬೇಕು? ನಾವು ಹೆಲ್ಮೆಟ್ ಹಾಕೋ ಬರಬೇಕು, ಸುರಕ್ಷಿತವಾಗಿ ಬರ್ಬೇಕು. ಇಲ್ಲಿಗೆ ಬಂದು ನೋಡ್ಕೊಂಡು ನಿಧಾನ ಚಲಿಸಬೇಕು, ನೆಮ್ಮದಿಯಾಗಿ ಹೋಗ್ಬೇಕು. ನಾವು ಅದೇ ಗಿಲ್ಲಿ ನಟವರ ಪರ ನಾವು ಅದೇ ಕೇಳ್ಕೊಳ್ಳಿ ಸರ್. ಅವ್ರ ಮೇಲೆ ಒಂದು ಅಭಿಮಾನ ಗಿಲ್ಲಿ ಕೆಟ್ಟೆಸ್ಟ್ ಬರಬಾರ್ದಲ್ಲ. ಯಾವುದೇ ಕಾರಣಕ್ಕೆ ಯಾವುದೇ ಕೆಟ್ಟದ್ದು ಎಲ್ಲ ಬಂದಿರೋಲ್ಲ ಒಳ್ಳೆಯವರೇ ಸರ್. ರೈತರ ಮಕ್ಕಳು ಬಂದಿರೋ ಸರ್. ನಾವು ರೈತರ ಮಕ್ಕಳು ನಾವೆಲ್ಲ ಬಂದಿರೋ ರೈತರ ಮಕ್ಕಳು ಸರ್. ನೀವು ಯಾಕೆ ಸರ್ ಅಲ್ಲಿಂದ ಯಾರಿಗೂ ಕೆಟ್ಟ ಬೆಳಗಾವಿಯಿಂದ ಉತ್ತರ ಕರ್ನಾಟಕ ಪ್ರತಿಯೊಬ್ಬರು ಕರಾವಳಿ ಕಡೆಯಿಂದ ಬಂದವರು ಸರ್. ಏನು ಬಂದವರಲ್ಲ ಅಭಿಮಾನಗೋಸ್ಕರ ಬಂದವರು. ಡ್ಯೂಟಿ ಬಿಟ್ಕೊಂಡು ಅವ್ರ ಅಭಿಮಾನಗೋಸ್ಕರ ಎಲ್ಲ ಕಡೆಯಿಂದ ಟ್ರೈನ್ ಹತ್ತು ಬಂದವ್ರು ಸರ್. ಬೇಜಾರು ಮಾಡ್ಕೊಬೇಡಿ. ಇವತ್ತು 500-600 ಕಿಲೋಮೀಟರಿಂದ ಬೀದರಿಂದ ಬಂದವರು ಸರ್. ಏನಕ್ಕೆ ಬಂದವ್ರು ಹೇಳಿ? ನೀವು ಇಲ್ಲಿನ ಸ್ಥಳೀಯ ಪೊಲೀಸ್ ಸ್ಪಂದಿಸಬೇಕು. ನಾವು ರಾಮನಗರದವ್ರೆ ಸರ್. ಸ್ಥಳೀಯ ನಾವು ರಾಮನಗರದವ್ರೆ. ಅವ್ರು ಕ್ರೌಡ್ ಕಡಿಮೆ ಮಾಡೋಕೆ ಆಯ್ತಾ ಇಲ್ಲ. ಸುತ್ತ ಒಂದು 25,000 ಜನ ಸೇರ್ಬಿಟ್ಟವ್ರು ಸರ್. ಸುತ್ತ 4-5 ರೋಡಲ್ಲಿ ಒಂದು 25,000 ಜನ ಸೇರವ್ರೆ. ಏನು ಮಾಡ್ತೀರಿ? ಅವ್ರಿಗೆ ಕಂಟ್ರೋಲ್ ಮಾಡೋಕೆ ಆಯ್ತಾ ಇಲ್ಲ. ಅಭಿಮಾನ ಹಂಗಾಯ್ತು ಸರ್. ಏನು ಮಾಡ್ತೀರಾ? ಇಡೀ ಇದರಲ್ಲಿ ಕರ್ನಾಟಕದಲ್ಲಿ ಒಂದೇ ಹೆಸರು ಏನು ಬರ್ತದೆ? ಗಿಲ್ಲಿ. ಇಡೀ ಕರ್ನಾಟಕದಲ್ಲಿ ಬರ್ತಾರೋ ಗಿಲ್ಲಿ. ವ್ಯಕ್ತಿತ್ವ ಫಸ್ಟು ನೋಡಿದ್ರೆ ಬಡವನ ಮಗ ಬೆಳಿಬೇಕು, ಅವ್ನು ರೈತನ ಮಗ ಬೆಳಿಬೇಕು, ಅದೊಂದಗೋಸ್ಕರ ನಡೀತಾರೆ ಸರ್. ಇನ್ನೇನು ಇಲ್ಲ ನೋಡಿ. ಎಲ್ಲ ಹಾಕಿ ಪಡಿ ರುಚಿ ಕೇಳ್ತಾರೆ, ಅರ್ಥ ಮಾಡ್ಕೊಳ್ಳಿ. ಎಲ್ಲ ಬಂದಿರೋದೇ ಗಿಲ್ಲಿ ಫ್ಯಾನ್ಸೆ ಸರ್. ಇಲ್ಲಿ ಯಾರು ಅಶ್ವಿನಿ ಔಟು ಬರ್ತಾವ್ರು ನೋಡಿ ಸರ್. ಅಶ್ವಿನಿ ಬಂದಾಯಿತು. ರಕ್ಷಿತ್ ಅವರು ಅವ್ರು ಫೈನಲ್ ಅವರೇ. ಏನಾದ್ರು ಫೈನಲ್ ರೀ, ಅಣ್ಣ ತಂಗಿ ಫೈನಲ್ಲು. ಏನಕ್ಕೆ ಬಂದ್ರಲ್ಲಿ ಇವರು ಮಾಡೋನು ಸಪೋರ್ಟ್ ಕೊಡ್ಬೋದು. ಅಣ್ಣ ತಂಗಿ ನೀವೇ ಫಿಕ್ಸ್ ಆಗಿಬಿಟ್ಟಿದ್ದೀರಾ? ಫಿಕ್ಸ್ ಸರ್. ಅವರು ಏನಿಲ್ಲ ಸರ್. ಫ್ರೆಂಡು, ಒಳ್ಳೆ ಫ್ರೆಂಡು ಅಂತ ಹೇಳ್ಬೋದು ಸರ್. ಸುಳ್ಳು ಅದು. ಅಣ್ಣ ತಂಗಿ ಅಂದ್ರೆ ಅಕ್ಕ ತಂಗಿ ಅಂದ್ರೆ ಫೇಕ್ ನ್ಯೂಸ್ ಅದು. ಗಿಲ್ಲಿ ಲವರ್ಸ್ ಅವೇನಿಲ್ಲ ಸರ್. ಸರ್ ಅದು ಅವ್ರ ಫ್ರೆಂಡ್ ತರ ಅವ್ರ ಬಾಂಡಿಂಗ್ ಅದು. ಅವ್ರು ರೋಸ್ಟ್ ಅವರು ಈಗ ಎಷ್ಟು ಸೀಸನ್ ಅವ್ರು ಜಡ್ ಕನ್ನಡದಲ್ಲಿ ಅವ್ರೆ. ಎಲ್ಲ ಕನ್ನಡದವರು ಬಂದವ್ರು ಸರ್. ಬೇಜಾರು ಮಾಡ್ಕೊಬೇಡಿ. ಎಷ್ಟು ಜನ ಅವ್ರು ಇದು ಮಾಡಿದ್ರು ಹೇಳಿ? ಯಶಸ್ವಿನ ಅಕ್ಕ ಇರ್ಬೋದು, ಗಗನ ಅಕ್ಕ ಇರ್ಬೋದು. ಅಲ್ಲಿಂದ ಹೆಂಗೆ ಬಂದರು ಈಗಲೂ ಅಷ್ಟೇ ಸರ್. ಅವರು ಬೇಜಾರು ಮಾಡ್ಕೊಬೇಡಿ. ಇಲ್ಲ ಒಂದ್ ಕಡೆ ಎಲ್ಲ ವಿಶ್ ಮಾಡಿದ್ರು, ಗಗನ ಅಂತ ವಿಶ್ ಮಾಡಲಿಲ್ಲ ಅನ್ನೋದೊಂದು ಸರಿ. ಏನಿಲ್ಲ ಸರ್, ಬೇಜಾರು ಮಾಡ್ಕೊಬೇಡಿ. ಅವರು ಎಲ್ಲರೂ ನೋಡ್ತಾರೆ ಸರ್. ಅವರು ಒಂದು ಬೇಜಾರು ಮಾಡ್ಕೊಬೇಡಿ. ಅವರು ಎಲ್ಲ ರಿಲೇಟಿವ್ಸು ನೋಡಿರ್ತಾರೆ. ವಿಶ್ ಮಾಡಿದ್ರೆ ಅಣ್ಣ 6-7 ಕೋಟಿ ಜನ ಕರ್ನಾಟಕದ ಜನ ವಿಶ್ ಏನಿಲ್ಲ. ಅವ್ರದ್ದೇನು ತೊಂದರೆ ಇಲ್ಲ. ಗಿಲ್ಲಿಯಿಂದನೇ ಬೆಳೆದಿರೋದು ಅವರು. ಗಗನ್ ಅವರು ಗಿಲ್ಲಿಯಿಂದನೇ ಬೆಳೆದಿರೋದು. ವಿಶ್ ಮಾಡಿದ್ರೆ ಅವ್ರಿಗೇನು ಇದಾಗ್ತಿರ್ಲಿಲ್ಲ, ತೊಂದರೆ ಆಗ್ತಿರ್ಲಿಲ್ಲ. ಬಟ್ ಆದರೆ ಅವ್ರು ವಿಶ್ ಮಾಡಿಲ್ಲ. ಯಾವ್ದು ಏನು ಮನಸ್ತಾಪ ಏನಿಲ್ಲ. ಗೆದ್ದು ಬರ್ತಾರೆ ಸರ್. ರೈತರ ಮಗ ಮಳವಳ್ಳಿ, ರೈತರ ಮಗ ಗೆದ್ದು ಬರಬೇಕು ಸರ್ ಅಷ್ಟೇ. ಯಾಕೆಂದ್ರೆ ನಾವು ಇವಾಗ ಪೊಲೀಸ್ನವರು ತುಂಬಾ ನಮಗೆ ಯಾಕೆಂದ್ರೆ ಕ್ರೌಡ್ ತುಂಬಾ ಇದೆ. ಹೆವಿ ಕ್ರೌಡ್ ಇದೆ. ಈಗ 5 ಬಂದಿ ಏನಿದೆ ರೋಡು, 5 ಬಂದಿಲಿ ರೋಡು ಎಷ್ಟು ಜನ ಅಮ್ಮಮ್ಮ ಅಂದ್ರೂ 2,000 3,000 ಜನ ಇದ್ದಾರೆ. 1.5 ಕಿಲೋಮೀಟರ್ 2.5 ಕಿಲೋಮೀಟರ್ ಗಂಟ ನಮ್ಮನ್ನ ಅಟ್ಟಾಡ್ಸ್ಕೊಂಡು ಹೋಗಿದ್ದಾರೆ. ನಾವು ಬಿಡದಿ ಜಾಮ್ ಆಗಿದೆ. ನಾವು ಅಲ್ಲಿಂದ ಫುಲ್ಲು ಬಿಡದಿ ಜಾಮು. ಕೆಂಗೇರಿ ಬೇಜಾರು ಮಾಡ್ಕೊಬೇಡಿ. ಕೆಂಗೇರಿ ಇದಾಯ್ತಲ್ಲ ನೋಡ್ರಿ, ಮಾಮೂಲಿ ಚೆಕ್ ಪೋಸ್ಟು. ಅಲ್ಲಿಂದ ಫುಲ್ ಮಾಮೂಲಿ ನೈಸ್ ರೋಡ್ ಫುಲ್ ಜಾಮ್ ಸರ್. ಇವಾಗ ಉತ್ತರ ಕರ್ನಾಟಕದವರು, ಇವಾಗ ನಮ್ಮ ಉತ್ತರ ಕರ್ನಾಟಕದ ಮಂದಿ ಏನಿದ್ದಾರೆ ಅವರು ಮಾಳು ಅಣ್ಣಂಗೆ ಸಪೋರ್ಟ್ ಮಾಡ್ಬೋದಾಗಿತ್ತು. ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಮಂಡ್ಯದ ಹುಡುಗ ಮಳವಳ್ಳಿ ಹುಡುಗ ರೈತರ ಮಗ. ಇವಾಗ ಮಾಳು ಅಣ್ಣ ಬಂದು ಉತ್ತರ ಕರ್ನಾಟಕ ಮಂದಿ ಎಷ್ಟು ಜನ ಇದ್ದಾರೆ ಗೊತ್ತಾ ಇಲ್ಲಿ? ಸರ್ ಯಾರು ಸರ್ ಸಪೋರ್ಟ್ ಮಾಡ್ತಾ ಇದ್ದಾರೆ? ಮಾಳು ಅಣ್ಣಂಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ? ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ರೈತರ ಮಗ ಗೆದ್ದು ಬರಲಿ, ನಮ್ದು ಅದೇ ಆಶೆ ಇದೆಯಲ್ಲ ಸರ್. ಈಗ ಗೆದ್ದು ಬಂದ್ರು ನಾವು ನೋಡ್ಕೊಂಡು ಸರ್ ಅಷ್ಟೇ. ಏನ್ ಬರ್ಬೇಕಾಯ್ತು ಅರ್ಥ ಮಾಡ್ಕೋತೀವಿ. ಅಲ್ಲಿಂದ ಏನ್ ಬರ್ಬೇಕಾಯ್ತು? 600 ಕಿಲೋಮೀಟರ್ 700 ಕಿಲೋಮೀಟರ್ ಪ್ರೀತಿ ಅಭಿಮಾನ ಸರ್. ಪ್ರೀತಿ ಅಭಿಮಾನಗೋಸ್ಕರ
ಖುಷಿಗೋಸ್ಕರ ಬಂದವ್ರೆ ಅರ್ಸುಲ್ಬಾಗ್ ಯಾರು ಇಲ್ಲಿ ನೇರವಾಗಿ ಈ ಸಂಭ್ರಮಾಚರಣೆಗೆ ಅಭಿಮಾನಿಗಳು ಯಾವ ಥರ ಸ್ಪಂದಿಸಬೇಕು ಪೊಲೀಸ್ ಇಲಾಖೆಯಾಗಿರ್ಬೋದು ಪೊಲೀಸರು ನಿಮ್ಗೆ ಸರ್ ಏನು ಮಾಡೋಕ್ಕಲ್ಲ ಕ್ರೌಡು ಕಂಟ್ರೋಲ್ ಮಾಡೋಕ್ಕಾಯ್ತಲ್ಲ ಸರ್, ಬೇಜಾರು ಮಾಡ್ಕೋಬೇಡಿ. ಅಷ್ಟು ಕ್ರೌಡು ಗಿಲ್ಲಿಗವ್ರೆ. ನಮ್ಮ ಅಭಿಮಾನಿಗಳಿಗೆ ಒಂದೇ ಮಾತು ಹೇಳ್ತೀನಿ ಸರ್, ನಾವು ನಿಮ್ಮ ನ್ಯೂಸ್ ಮೂಲಕ ಒಂದೇ ಒಂದು ಮಾತು ನಮ್ಮ ಅಭಿಮಾನಿಗಳು ಕೇಳ್ಕೋದು, ಶಾಂತ ರೀತಿಯಿಂದ ವರ್ತಿಸಿ ಅಷ್ಟೇ. ನಿಮ್ದೇ ಎಲ್ಲರೂ ಶಾಂತ ರೀತಿಯಿಂದ ಇದ್ರೆ ನಾಳೆ ಮಳವಳ್ಳಿಗೂ ಬರ್ತಾರೆ, ಏನು ತೊಂದರೆ ಇಲ್ಲ. ಈ ಕಡೆ ಕೊಡಿ ಸರ್, ನಾಳೆ ಮಳವಳ್ಳಿಗೆ ಬರ್ತಾರೆ. ಮಳವಳ್ಳಿಯಿಂದ ಮಾರಮ್ಮ ದಂಡೂರು ಮಾರಮ್ಮ ದೇವಸ್ಥಾನದಿಂದ ಪೂಜೆ ದಡದಪುರ ಸೇರ್ತಾರೆ ಸರ್, ಅಲ್ಲಿಂದ ಟಾಟಾ ಇದೆ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.